ಹನಿ ಟ್ರ್ಯಾಪ್ ಪ್ರಕರಣ ಭಾಳ ಗಂಭೀರವಾಗಿರುವಂಥ ಪ್ರಕರಣ. ಆಡಳಿತ ಪಕ್ಷದ ಪ್ರಭಾವಿ ಸಚಿವರೇ ಹನಿ ಟ್ರ್ಯಾಪಿಗೆ ಬಲಿಯಾಗಿದ್ದಾರೆ. ಪ್ರೊಡಕ್ಷನ್ ಯೂನಿಟ್ಟು ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದೆ, ಪ್ರೊಡ್ಯೂಸರು ಕಾಂಗ್ರೆಸ್ ಪಾರ್ಟಿಯ ಮಹಾನ್ ನಾಯಕರು, ಬಲಿಯಾಗಿರೋರು ಎಲ್ಲ ಪಕ್ಷದವರು ಅನ್ನೋದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವ ಸಂಗತಿ. ಹನಿ ಟ್ರ್ಯಾಪ್ ಮೂಲಕ ಎಷ್ಟು ಜನರ ರಾಜಕೀಯ ಭವಿಷ್ಯವನ್ನು, ಎಷ್ಟು ಜನರ ಸಂಸಾರವನ್ನು, ಎಷ್ಟು ಜನರ ಸಾರ್ವಜನಿಕ ಬದುಕನ್ನು ಯಾವ್ಯಾವ ರೀತಿ ಹಾಳು ಮಾಡಿದಾರೋ ಅನ್ನೋದು ಯೋಚನೆ ಮಾಡಲಿಕ್ಕೂ ಕೂಡ ಭಾಳ ಕಠಿಣವಾಗಿರೋ ಸಂಗತಿ. ಮತ್ತು ಈ ಮೂಲಕ ಬ್ಲ್ಯಾಕ್ ಮೇಲ್ ರಾಜಕಾರಣವೂ ನಡೆದಿದೆ. ತನಗೆ ಬೇಕಾದ ಫೈಲನ್ನು ಸೈನ್ ಹಾಕಿಸ್ಕೊಳ್ಳೋದು, ತನಗೆ ಬೇಕಾದ ಕೆಲಸ ಮಾಡಿಸ್ಕೊಳ್ಳೋದು ಮತ್ತು ತನ್ನ ವಿರುದ್ಧ ಮಾತಾಡಬಾರ್ದು ಅನ್ನೋಂಥ ಬಾಯಿ ಮುಚ್ಚಿಸುವ ಕೆಲಸ, ಇವೆಲ್ಲ ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾನೆ, ನಿಮಗೆ ಸತ್ಯ ಹೊರಗೆ ಬರಬೇಕು ಅನ್ನುವಂಥ ಇಚ್ಛೆ ಇದ್ದರೆ, ಈ ರೀತಿಯ ಕೆಟ್ಟ ರಾಜಕಾರಣ ಕೊನೆಯಾಗಬೇಕು ಅಂತಿದ್ದರೆ, ಇನ್ಯಾರು ಈ ರೀತಿಯ ಪ್ರಕರಣಗಳಲ್ಲಿ ಬಲಿಪಶು ಆಗಬಾರ್ದು ಅಂತಿದ್ದರೆ, ನೀವು ಇಡೀ ಪ್ರಕರಣವನ್ನು CBI ತನಿಖೆಗೆ ಒಪ್ಪಿಸಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ. ಯಾರ್ಯಾರು ಈ ಜಾಲದಲ್ಲಿದ್ದಾರೆ, ಯಾರ್ಯಾರ ಮನೆ ಹಾಳಾಗಿದೆ, ಯಾರ್ಯಾರ ರಾಜಕೀಯ ಬದುಕು ಹಾಳಾಗಿದೆ, ಎಲ್ಲ ಹೊರಗೆ ಬರಲಿ. ಹಾಲು ನೀರು, ಹಾಲಿಂದ ಹಾಲಿಗೆ ಹೋಗಲಿ, ನೀರಿಂದ ನೀರಿಗೆ ಹೋಗಲಿ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ. CBI ತನಿಖೆ ಕೊಡಲಿ. ಸದಾಶಿವನಗರದಲ್ಲಿದೆಯೋ ಇನ್ನೆಲ್ಲಿದೆಯೋ ಎಲ್ಲ ಹೊರಗೆ ಬರಲಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಇದೊಂಥರ ನೀಚ ರಾಜಕಾರಣದ ಪರಮಾವಧಿ. ಈ ನೀಚ ರಾಜಕಾರಣ ಕೆಟ್ಟ ರಾಜಕಾರಣ, ಇದು ಕೆಟ್ಟ ಸಂಸ್ಕೃತಿ. ಅದಕ್ಕೆ ಬಲಿ ಆಗಬಾರ್ದು. ಆ ಎಚ್ಚರ ಉಳಿದವರಿಗೂ ಇರಬೇಕು. ಆದರೆ ಋಷಿಮುನಿಗಳ ಕಾಲದಿಂದಲೂ ಕೂಡ ತಪಸ್ಸನ್ನು ಕೆಡಿಸೋದಕ್ಕೆ ರಂಬೆ, ಉರ್ವಶಿ, ಮೇನಕೆಯರನ್ನ ಇಂದ್ರ ಕಳಿಸ್ತಾ ಇದ್ದ ಅನ್ನೋದನ್ನು ನೋಡ್ತಾ ಇದ್ವಿ, ತಪಸ್ಸು ಕೆಡಿಸೋದಕ್ಕೆ.